ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು. ಭಾರೀ ಕಿಚ್ಚು ಎಬ್ಬಿಸಿದೆ ಮಹದೇವಪ್ಪ ಅವರ ಮಾತು. ಚರ್ಚೆಗೆ ಗ್ರಾಸವಾಯಿತು ಡ್ಯಾಂನಲ್ಲಿರೋ ಶಿಲಾಫಲಕ. ಕೆಆರ್ಎಸ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಭಾರೀ ಕಿಚ್ಚನ್ನ ಎಬ್ಬಿಸಿದೆ ಮಹದೇವಪ್ಪ ಮಾತು. ಚರ್ಚೆಗೆ ಗ್ರಾಸವಾಯಿತು ಡ್ಯಾಂನಲ್ಲಿರೋ ಶಿಲಾಫಲಕ. ಕೆಆರ್ಎಸ್ ಬಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಡ್ಯಾಮಿನ ಮುಖ್ಯ ದ್ವಾರದಲ್ಲಿ ಟಿಪ್ಪು ಹೆಸರಿನ ಶಿಲಾಫಲಕ ಇದೆ. ಟಿಪ್ಪು ಭಾವಚಿತ್ರ, ಕೆಳಭಾಗದಲ್ಲಿ 3 ಶಿಲಾನ್ಯಾಸ ಇದೆ. ಕನ್ನಡ, ಇಂಗ್ಲಿಷ್, ಪರ್ಷಿಯನ್ನಲ್ಲಿರೋ ಫಲಕ ಇದು. 1794ರಲ್ಲಿ ಡ್ಯಾಮ್ಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿರುವಂತಹ ಕಲ್ಲು. ಟಿಪ್ಪು ಸುಲ್ತಾನ್ಗೆ ಅಣೆಕಟ್ಟು ಕಟ್ಟೋ ಕನಸಿತ್ತು. ಟಿಪ್ಪು ಭಾವಚಿತ್ರದ ಕೆಳ ಭಾಗದಲ್ಲೇ ಇರೋ 3 ಶಿಲಾನ್ಯಾಸ. ಭಾರಿ ಕಿಚ್ಚು ಎಬ್ಬಿಸಿದೆ ಮಹದೇವಪ್ಪ ಅವರ ಮಾತು. ಕೆಆರ್ಎಸ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ಇದು ಕೆಆರ್ಎಸ್ ಜಲಾಶಯ ಕಟ್ಟೋದಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅನ್ನುವಂತಹ ಸಚಿವ ಮಹದೇವಪ್ಪನವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಜಲಾಶಯದ ಮುಖ್ಯ ದ್ವಾರದಲ್ಲಿ ಅಳವಡಿಸಿರುವ ಶಿಲಾಫಲಕಗಳು ಕೂಡ ಈ ಚರ್ಚೆಗೆ ಸಾಕಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಆ ಶಿಲಾಫಲಕಗಳು ಯಾವುದು, ಅದ್ರಲ್ಲಿ ಏನ್ ಬರ್ದಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಬಳಿ ಇದ್ದೀನಿ. ಕೆಆರ್ಎಸ್ ನ ಸೌತ್ ಗೇಟ್ ಇದು. ಈ ಮುಖ್ಯ ದ್ವಾರದ ಬಳಿಯೇ ಶಿಲಾಫಲಕಗಳನ್ನ ಅಳವಡಿಸಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. 3 ಬೋರ್ಡ್ಗಳನ್ನ ಇಲ್ಲಿ ಹಾಕಲಾಗಿದೆ. ಮಧ್ಯ ಭಾಗದಲ್ಲಿ ಒಂದು ಟಿಪ್ಪು ಸುಲ್ತಾನ್ ಫೋಟೋದ ಕೆಳಗಡೆ ಒಂದು ಪರ್ಷಿಯನ್ ಭಾಷೆಯಲ್ಲಿ ಆ ಶಿಲಾಫಲಕವನ್ನ ಅಳವಡಿಸಿದ್ರೆ, ಮತ್ತೊಂದು ಅದರ ಬಲಭಾಗದಲ್ಲಿ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಆ ಶಿಲಾಫಲಕವನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಅದರ ಎದುರುಗಡೆ ನಾವು ನೋಡೋದಾದ್ರೆ ಒಂದು ಕನ್ನಡ ಭಾಷೆಯಲ್ಲಿ ಇರತಕ್ಕಂತಹ ಒಂದು ಶಿಲಾಫಲಕವನ್ನ ನಾವು ಗಮನಿಸಿದ್ರೆ, ಅಂದ್ರೆ ಈ 3 ಕೂಡ ಪರ್ಷಿಯನ್ ಭಾಷೆಯಲ್ಲಿ ಇರತಕ್ಕಂತಹ ಶಿಲಾಫಲಕದ ಒಂದು ಟ್ರಾನ್ಸ್ಲೇಷನ್ ಅಂತಾನೆ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬಹುದು ಟಿಪ್ಪು ಸುಲ್ತಾನ್ ಈ ಅಣೆಕಟ್ಟೆಯನ್ನು ಅಂದ್ರೆ ಕಾವೇರಿ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಅಡ್ಡಲಾಗಿ ಒಂದು ಚಿರಸ್ಥಾಯಿಯಾದ ಅಣೆಕಟ್ಟೆಯನ್ನ ಕಟ್ಟೋದಕ್ಕೆ ಒಂದಷ್ಟು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅನ್ನುವಂತಹ ಮಾಹಿತಿಯನ್ನ ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಅಂದ್ರೆ ಇದೇ ಶಿಲಾಫಲಕದ ಆ ಫೋಟೋವನ್ನು ಇಟ್ಕೊಂಡು ಇವತ್ತು ಸಚಿವ ಮಹದೇವಪ್ಪನವರು ಈ ಕೆಆರ್ಎಸ್ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅನ್ನುವಂತ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇತಿಹಾಸ ತಜ್ಞರ ವಾದವೇ ಬೇರೆ. ಅಂದ್ರೆ ಈ 1794ರಲ್ಲಿ ಟಿಪ್ಪು ಸುಲ್ತಾನ್ ಅಡಿಗಲ್ಲನ್ನ ಹಾಕಿದ್ರು ಅನ್ನುವಂತ ಮಾಹಿತಿಯನ್ನ ಸಚಿವ ಮಹದೇವಪ್ಪನವರು ಕೊಡ್ತಾ ಹೋದ್ರೆ, ಅಂದ್ರೆ 1911ರಲ್ಲಿ ಈ ಡ್ಯಾಮ್ ನಿರ್ಮಾಣದ ಕಾರ್ಯ ಶುರುವಾಗುತ್ತೆ. ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಿಂದ ಈ ಡ್ಯಾಮ್ ನಿರ್ಮಾಣ ಕಾರ್ಯ ಶುರುವಾಗುವಂಥದ್ದು. ಅಂದ್ರೆ 1794ರಿಂದ 11ವರೆಗೂ ಕೂಡ 100 ವರ್ಷಗಳ ವ್ಯತ್ಯಾಸ ಬರುತ್ತೆ. ಆ ಕಾರಣಕ್ಕಾಗಿ ಇಲ್ಲೆಲ್ಲೂ ಕೂಡ ಕೆಆರ್ಎಸ್ ನಿರ್ಮಾಣದಲ್ಲಿ ಟಿಪ್ಪು ಸುಲ್ತಾನ್ನ ಪಾತ್ರ ಇಲ್ಲ. ಅಂದ್ರೆ ಈ ಡ್ಯಾಮ್ಗೂ ಮತ್ತೆ ಟಿಪ್ಪು ಸುಲ್ತಾನ್ಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಇತಿಹಾಸ ತಜ್ಞರ ವಾದ ಆಗಿರ್ತಕ್ಕಂಥದ್ದು. ಅಂದ್ರೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಒಂದು ಕನಸನ್ನ ಕಂಡಿದ್ರು. ಆದ್ರೆ ಈ ಕೆಆರ್ಎಸ್ ಡ್ಯಾಮ್ ನಿರ್ಮಾಣದಲ್ಲಿ ಅವ್ರದ್ದು ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನುವಂಥದ್ದು ಒಂದಷ್ಟು ಇತಿಹಾಸ ತಜ್ಞರ ವಾದ ಆಗಿರ್ತಕ್ಕಂಥದ್ದು. ನಾವು ಆ ಮುಖ್ಯ ದ್ವಾರದ ಬಲಭಾಗವನ್ನ ಗಮನಿಸಬಹುದು. ಅಂದ್ರೆ ನಿರ್ಮಾಣದ ಸಮಯದಲ್ಲಿ ಯಾವೆಲ್ಲ ಇಂಜಿನಿಯರ್ಗಳು ಒಂದು ಕೆಲಸವನ್ನ ಮಾಡಿದ್ರು ಅನ್ನುವಂತಹ ಬೋರ್ಡ್ಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಅಲ್ಲಿ ಕೆಲಸ ಮಾಡಿದಂತಹ ದಿವಾನರಾಗಿರ್ಬೋದು, ಅದು ಇಂಜಿನಿಯರ್ ಆಗಿರ್ಬೋದು, ಎಲ್ಲರಿಗೂ ಮಾಹಿತಿಗಳನ್ನು ಕೂಡ ಈ ಬೋರ್ಡ್ ನಲ್ಲಿ ಹಾಕಿರ್ತಕ್ಕಂಥದ್ದು. ಅಂತಂದ್ರೆ ಇಲ್ಲಿ ಸಚಿವ ಮಹದೇವಪ್ಪನವರು ಈ ಶಿಲಾನ್ಯಾಸದ ಒಂದು ಬೋರ್ಡ್ ಫೋಟೋವನ್ನ ಇಟ್ಕೊಂಡು ಇಲ್ಲಿ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಉದಾರತೆಯಿಂದ, ಅಂದ್ರೆ ಟಿಪ್ಪು ಏನು ಕನ್ಸು ಕಟ್ಟಿದ್ರು ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು, ಆ ಮಾಹಿತಿಯನ್ನ ತಿಳಿದು ಅವರ ಉದಾರತೆಯಿಂದ ಈ ಬೋರ್ಡ್ ಅನ್ನ ಹಾಕ್ಲಾಗಿತ್ತು ಅನ್ನುವಂಥ ವಾದವೂ ಕೂಡ ಇದೆ. ಆದ್ರೆ ಈ ಕೆಆರ್ಎಸ್ ಡ್ಯಾಮ್ ನಿರ್ಮಾಣಕ್ಕೂ ಟಿಪ್ಪು ಸುಲ್ತಾನ್ಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಇತಿಹಾಸ ತಜ್ಞರ ವಾದ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದಷ್ಟು ಚರ್ಚೆಗಳನ್ನು ಉಟ್ಕೊಂಡಿದೆ. ಕೆಆರ್ಎಸ್ ಡ್ಯಾಮ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು. ಸದ್ಯ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ಆಗ್ತಾ ಇದೆ. ಸದ್ಯ ಇತಿಹಾಸ ತಜ್ಞರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆಯನ್ನು ಕೂಡ ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೆಆರ್ಎಸ್. ಕನ್ನಂಬಾಡಿಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ವಿವಾದ. ಮಹದೇವಪ್ಪ ಮಾತಿಗೆ
ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಟಿಪ್ಪು ಅಡಿಗಲ್ಲು ಹಾಕಿದ್ರೆ ಯಾವ ಮುಲ್ಲಾ ಡಿಪಿಆರ್ ಮಾಡಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ, ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟ್ರೆ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದರೆ ಅದಕ್ಕೆ DPR ಮಾಡಿದವ್ರು ಯಾರು ಸರ್? ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟವನೇ ಅಂತಾದರೆ ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ DPR ಮಾಡಿರ್ಬೇಕಲ್ಲ. ಆ ಮುಲ್ಲಾ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್. DPR ಇಲ್ದಲೇ ಸೇತುವೆನೂ ಕಟ್ಟೋಕ್ಕಾಗಲ್ಲ, ಕನ್ನಂಬಾಡಿ ಅಂತ ಕಟ್ಟೆನೂ ಅಣೆಕಟ್ಟನ್ನು ಕೂಡ ಕಟ್ಟೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಅಡಿಗಲ್ಲಿಟ್ಟನೆ ಅಂತಂದರೆ ಯಾವುದೋ ಮುಲ್ಲನೋ ಮೌಲ್ವಿನೋ ಅದಕ್ಕೆ DPR ಮಾಡಬೇಕಲ್ಲ. ದಯವಿಟ್ಟು ಆತನ ಹೆಸರನ್ನು ಹೇಳಿಬಿಡಿ ಸರ್. ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಜ್ಞಾನಾರ್ಜನೆ ಆದಂಗೆ ಆಗುತ್ತೆ ಸರ್. ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವ್ರು ಹುಟ್ಟೇ ಇರಲಿಲ್ಲ. ಹಾಗಾದರೆ ಯಾರು DPR ಮಾಡಿರಲೇಬೇಕಲ್ವ ಸರ್? ಸರ್, ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಆಗ ವಿಶ್ವೇಶ್ವರಯ್ಯನಂತಹ ಅಪ್ರತಿಮ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ. ಹಾಗಾದರೆ DPR ಮಾಡಿದವರು ಯಾರು ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.